ಅಂತ ಹಾಸಿಗೆಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಇದ್ದಾರೆ ಅಣ್ಣಪ್ಪ ಹೇಳುವಂತ ಸಮಯ. ಆ ಹೊತ್ತಿನಲ್ಲಿ ಅಂಬು ಬಳ್ಳದಿಗೆ ಭಾಷೆ ಕೊಟ್ಟೆ, ಚಿಂತೆ ಮಾಡಬೇಡಿ, ತಾನು ವೈದ್ಯನಾಥ ರೂಪನಾಗಿ ಭೂಮಿಗೆ ಹೋಗುವಂತ ಆ ಬೇರು ಔಷಧಿ, ಆಕಾಶಕ್ಕೆ ಹೋಗುವಂತ ಕುಡಿ ಔಷಧಿಯನ್ನು ತಂದು 3 ಲಿಂಬೆಯಲ್ಲಿ ತರೆದು ತನ್ನ ಮಧ್ಯ ಪ್ರಕಾರ ಹೆಗ್ಗಾಡ್ರಿಗೆ ಕುಡಿಸಿದಂತ ಸಮಯ. ಹಾಸಿಗೆ ಹಿಡಿದಂತ ಹೆಗ್ಗಾಡ್ರನ್ನು ಸ್ಥಿರವಾಗಿ ನಿಲ್ಲಿಸಿದಂತ ಮಾಯತ್ತಾನು ಆ ಹೊತ್ತಿನಲ್ಲೂ ಸಹ ನನ್ನ ನಿಜ ರೂಪ ತೋರಿಸಲಿಲ್ಲ. ಭಟ್ರೆ, ಧರ್ಮ ಪ್ರಕಾರ ಕೆಲವು ಚರಿತ್ರೆಗಳು ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಮಯ ಕಳೆದಂತ ಹೊತ್ತು. ಅದೇ ಸಮಯ ತನ್ಮಧ್ಯ ಪ್ರಕಾರ ಉಡುಪಿಯಿಂದ ವಾದಿರಾಜ ಸ್ವಾಮಿ ಮುಖ್ಯ ತನ್ಮಧ್ಯ ಪ್ರಕಾರವಾಗಿ ಹೋಗುವಂತ ಸಂದರ್ಭ. ನೇತ್ರಾವತಿಯಲ್ಲಿ ಸ್ನಾನ ಮಾಡಿಕೊಂಡು ಮರದಡಿ ವಿಶ್ರಾಂತಿಗಿರುವಂತ ಸಮಯದಲ್ಲಿ ಆ ಬೀಡಿಗೊಂದು ತನ್ಮಧ್ಯ ಪ್ರಕಾರ ಸೂಚನೆ ಬರುವಂತ ಹೊತ್ತು, ನಮ್ಮ ಗ್ರಾಮದಲ್ಲಿ ಸ್ವಾಮಿಗಳಿದ್ದಾರಂತೆ, ಅವರಿಗೆ ಧರ್ಮ ಕೊಡಬೇಕು, ಧರ್ಮ ಸಾಂಗವಾಗಿ ಬರ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಜನರಾಯ ಹೆಗ್ಗಾಡ್ರು ಧರ್ಮ ಪ್ರಕಾರವಾಗಿ ಧರ್ಮ ಕೊಂಡು ಹೋಗುವಂತ ಸಮಯ. ಭಟ್ರೆ, ಧರ್ಮ ಕೊಂಡು ಹೋದಂತ ಸಮಯದಲ್ಲಿ ವಾದಿರಾಜ ಸ್ವಾಮಿಗಳು ನಮ್ಮ ಗ್ರಾಮದಲ್ಲಿ ದೇವರು ಯಾರು ಅನ್ನೋ ವಿಚಾರ ಕೇಳಿದಂತ ಹೊತ್ತು. ಭಟ್ರೆ, ಆ ಹೊತ್ತಿನಲ್ಲಿ ನನ್ನ ಹೆಗ್ಗಾಡ್ರು ಹೇಳಿದಂತ ಸಮಯ. ಭಟ್ರೆ, ನಮ್ಮ ಗ್ರಾಮದಲ್ಲಿ ದೇವರೇ ಇಲ್ಲ ಅನ್ನೋ ವಿಚಾರ. ಆ ಹೊತ್ತಿನಲ್ಲಿ ಆ ವಾದಿರಾಜ ಸ್ವಾಮಿಗಳು ದೇವರಿಲ್ಲದಂತ ಸ್ಥಳ ಜಾಗಿನಲ್ಲಿ ತಾನು ಧರ್ಮ ಸ್ವೀಕಾರ ಮಾಡುವುದಿಲ್ಲ ಅನ್ನೋ ವಿಚಾರ ಇಟ್ಟಂತ ಹೊತ್ತು. ಆ ಹೊತ್ತಿನಲ್ಲಿ ಕೊಂಡು ಹೋದಂತ ಧರ್ಮವನ್ನು ಪುನರಾಪ್ತಿ ಆ ಬೀಡಿನ ಚಾವಡಿಯ ಹೆಬ್ಬಾಗಿಲ ಚಾವಡಿಯಲ್ಲಿ ಇಟ್ಟು ಕತ್ತಲೆ ಕೋಣೆಯಲ್ಲಿ ಹೋಗಿ ಮಲಗಿದಂತ ಸಮಯ. ಆ ಹೊತ್ತಿನಲ್ಲಿ ಭಟ್ರೆ, ಕತ್ತಲೆ ಕೋಣೆಗೆ ತಾನು ಹೋದೆ. ಏನು ಹೆಗ್ಗಾಡ್ರೆ, ಕೊಂಡು ಹೋದಂತ ಧರ್ಮವನ್ನು ಹಿಂದೆ ತಗೊಂಡು ಬಂದಿದ್ದೀರಿ, ಏನು ವಿಚಾರ ಕೇಳಿದಂತ ಹೊತ್ತು. ಆ ಹೊತ್ತಿನಲ್ಲಿ ಭಟ್ರೆ, ಅಣ್ಣಪ್ಪ ನನ್ನಂತ ಮಾನವನಲ್ಲಿ ಏನು ಹೇಳ್ಬಹುದನ್ನೋ ವಿಚಾರ ಇಟ್ರು. ಆ ಹೊತ್ತಿನಲ್ಲಿ ತಾನು ತನ್ನ ನಿಜ ರೂಪ ತೋರಿಸುವಂತ ಸಂದರ್ಭ ಬಂತು. ಭಟ್ರೆ, ಆ ಹೊತ್ತಿನಲ್ಲಿ ಅಣ್ಣಪ್ಪ ರೂಪ ಬಿಟ್ಟು ಗಣಾಮಣಿ ರೂಪದಲ್ಲಿ ನಿಂತಂತ ಹೊತ್ತು ತಾನು ತನ್ನ ಪ್ರಕಾಶಮಾನದ ಬೆಳಕು ಹೆಗ್ಗಾಡ್ರ ಮುಖಕ್ಕೆ ಬೀಳುವಂತ ಹೊತ್ತು. ಅಣ್ಣಪ್ಪ ತಾನು ಮಾನವಂತ ಎನಿಸಿಕೊಂಡಿದ್ದೇನೆ, ಮಾಯನ್ನು ಎನಿಸಿಕೊಳ್ಳಿಲ್ಲ, ಧರ್ಮ ಅನ್ನೋ ಲೆಕ್ಕಾಚಾರ ಇಟ್ಟಂತ ಹೊತ್ತು. ಹೆಗ್ಗಾಡ್ರಲ್ಲಿ ಭಾಷೆ ಕೊಟ್ಟೆ, ಕಾಡು ಕಡಿದು ನಾಡು ಮಾಡಿ ದೇವಸ್ಥಾನ ನಿರ್ಮಿತ ಮಾಡಿ ದೇವರನ್ನು ತಾನು ತಂದು ಕೊಟ್ಟೆನ್ನುವ ಭಾಷೆ ಕೊಟ್ಟಂತ ಹೊತ್ತು. ಬಂದ್ರೆ ತನ್ಮಧ್ಯ ಪ್ರಕಾರವಾಗಿ ಗೆಂದ ಗಿಡುಗನ ರೂಪದಲ್ಲಿ ನೇತ್ರಾವತಿಯಲ್ಲಿ ಮುಳುಗಿ ತನ್ಮಧ್ಯ ಪ್ರಕಾರ ಗೆಂಡಾ ರೂಪದ ಪ್ರಕಾರ ಗಿಡುಗನ ರೂಪದಲ್ಲಿ ಕದ್ರಿಗೆ ಹೋದಂತ ಸಮಯ. ಭಟ್ರೆ, ಕದ್ರಿಗೆ ಹೋದಂತ ಸಮಯದಲ್ಲಿ ನಟ್ಟರಾತ್ರಿ ಜಾಮಂದ ರಾತ್ರಿಯಲ್ಲಿ ಅಹೋರಾತ್ರಿಗಳಿಗೆ ಕಟ್ಟ ಕಾವಲಲ್ಲಿ ಜೋಗಿ ಪುರುಷರು ಒಂದೆಡೆ, ಧರ್ಮಾಪರಕ ಹೋಗುವಂತ ಹೊತ್ತಿನಲ್ಲಿ ಜೋಗಿ ಪುರುಷರಿಗೆ ಅಮಲು ರೊಟ್ಟಿ ಕಂದೇಳ ಕಲ್ಲನ್ನು ಕೊಟ್ಟು ಅವರಿಗೆ ಅಮಲು ಹಿಡಿಸಿದಂತ ಮಾಯತ. ಆ ಹೊತ್ತಿನಲ್ಲಿ ಗರ್ಭಗುಡಿಗೆ ಹೊಕ್ಕಿದಂತ ಮಾಯತಾನು ಆ ಗ್ರಾಮ ತನ್ಮಧ್ಯ ಪ್ರಕಾರ ಒಂದು ರೂಪದ ಪ್ರಕಾರ ಬಲ ಪ್ರಕಾರ ಅಣ್ಣ ತಿಮ್ಮಪ್ಪ ದೇವರ ಲಿಂಗಕ್ಕೆ ಕೈ ಕೊಡುವಂತ ಹೊತ್ತು. ಪ್ರಕಾಶಮಾನದ ಒಂದು ಸಂದರ್ಭ, ಅಶೀರವಾಣಿ ಆದಂತ ಹೊತ್ತು. ಭಟ್ರೆ, ಆ ಹೊತ್ತಿನಲ್ಲಿ ಅಣ್ಣಪ್ಪ ಒಂದು ಗ್ರಾಮ ಉಳಿಸ್ಲಿಕ್ಕಾಗಿ ಒಂದು ಗ್ರಾಮವನ್ನು ನಾಶ ಮಾಡಬೇಡ, ಈ ಗ್ರಾಮದಲ್ಲಿ ತನ್ನನ್ನು ಗ್ರಾಮದೇವರನ್ನು ಲೆಕ್ಕಾಚಾರ 10 ಸಂವತ್ಸರ ಸ್ಥಾಪನೆ ಮಾಡಿದ್ದಾರೆ, ನಿನಗೆ ಲಿಂಗ ಬೇಕನ್ನೋ ಲೆಕ್ಕಾಚಾರ ತಂತಾದ್ರೆ 7 ಕೆರೆಯಲ್ಲಿ ಒಂದು ಜ್ಯೋತಿಲಿಂಗ ಉಂಟು, ಕೊಂಡು ಹೋಗು ಅನ್ನೋ ಭಾಷೆ ಕೊಟ್ಟಂತ ಧರ್ಮ ಪ್ರಕಾರ 7 ಕೆರೆಯಲ್ಲಿ ಆ ಜ್ಯೋತಿಲಿಂಗನ ಹುಡುಕಿ ತನ್ನ ಮಧ್ಯ ಪ್ರಕಾರ ಹುಗ್ಲಲ್ಲಿ ಇಟ್ಟು ಬರುವಂತ ಸಂದರ್ಭ. ಕಟ್ಟಕಾವಲಿದ್ದಂತ ದೈವಗಳಿಗೆ ಪಾರಿ ಹೇಳಿಕೊಂಡು 1ನೇ ರೂಪ ಗಿಡೂಗನ ರೂಪದಲ್ಲಿ ತನ್ನ ಹೊಗ್ಲಲ್ಲಿ ಇಟ್ಟುಕೊಂಡು ಧರ್ಮ ಪ್ರಕಾರ ಬರುವಂತ ಹೊತ್ತು. ಭಟ್ರೆ, ನೇತ್ರಾವತಿಯಲ್ಲಿ ಸ್ನಾನ ಮಾಡಿಕೊಂಡು ರಜತರ್ಕತ್ತಾವಿಗೆ ಬರುವಂತ ಹೊತ್ತು. ವಾದಿರಾಜ ಸ್ವಾಮಿ ಅದೇ ರೀತಿ ಜನರಾಯ ಪೆಕ್ಕಾಡು ಅದೇ ರೀತಿ ತನ್ಮಧ್ಯ ಪ್ರಕಾರ ಊರಿನ 10 ಸಂವತ್ಸರ ಕೂಡಿಕೊಂಡು ಆನೆ ಪಲ್ಲಂಕಿ ಕೊಂಬು ತಂಬಡೆ ವಾದ್ಯ ವೈಡೂರ್ಯ ಕೂಡಿಕೊಂಡು ದೇವರನ್ನು ಬರಿ ಮಾಡಿಕೊಂಡಂತ ಹೊತ್ತು ಕಟ್ಟುಗಳೇ. ಭಟ್ರೆ, ಆ ಹೊತ್ತಿನಲ್ಲಿ ದೇವರನ್ನು ತನ್ಮಧ್ಯ ಪ್ರಕಾರ ಸ್ಥಳದಲ್ಲಿ ಸ್ಥಾಪನೆ ಮಾಡಿಕೊಂಡು ಸ್ಥಳದ ಮಂಜುನಾಥನ ಲೆಕ್ಕಾಚಾರದಲ್ಲಿ ಇರುವಂತ ಸಮಯ. ತಾನು ಹೆಗ್ಗಾಡ್ರಲ್ಲಿ ಭಾಷೆ ಕೊಟ್ಟು ಹೇಳಿ ಬರುವಂತ ತನ್ಮಧ್ಯ ಪ್ರಕಾರ ಬೆಳ್ಳಿ ಬೆಟ್ಟ ತನ್ಮಧ್ಯ ಪ್ರಕಾರವಾಗಿ ಗಿರಿಯಲ್ಲಿ ಹೋಗಿ ಕೂತಂತ ಮಾತ.
ಅಲ್ವಾ ಭಟ್ರೆ? ಧರ್ಮ ಪ್ರಕಾರವಾಗಿ ಹೆಗ್ಗಾಟಲ್ಲಿ ಭಾಷೆ ಕೊಟ್ಟಂತ ಮಾಯ ಈ ಸ್ಥಳಯಾಗಿಗೆ ನಗ ನಾಣ್ಯ, ಚಿನ್ನ ಬೆಳ್ಳಿ, ನಗ ನಾಣ್ಯ ನಿಮ್ಮ ಭಂಡಾರಕ್ಕೆ ಇರಲಿ, ತನ್ನ ಮಂಜಾತ ಭಂಡಾರಕ್ಕೆ ಇರಲಿ, ತನ್ನ ಪಾಲಿಗೆ ವೀಳ್ಯದೆಲೆಯ ದೊಂಪದ ಬಲಿ. ಒಂದೆಡೆ ಧರ್ಮ ಪ್ರಕಾರ ಶಾಸ್ತ್ರ ಜುಟ್ಟಿನ ತನ್ಮಧ್ಯ ಪ್ರಕಾರ ಬಿಳಿಯ ಕೋಳಿ ತನ್ನ ಪಾಲಿಗೆ ಇರಲಿ ಅಂತ ಭಾಷೆ ಕೊಟ್ಟಂತ ಮಾಯತ. ಆ ಹೊತ್ತಿನಲ್ಲಿ ಸ್ಥಳದಲ್ಲಿ ಮಂಜಾತ ಗಿರಿಯಲ್ಲಿ ಅಣ್ಣಪ್ಪನ ನಾಮಧಾರಣ ಮಾಡಿಕೊಂಡು ಇನ್ನು ಧರ್ಮ ಪ್ರಕಾರ ಮಂಜಾತ ದೇವರಲ್ಲಿ ಭಾಷೆ ಕೊಟ್ಟು ಅದೇ ರೀತಿ ಹೆಗ್ಗಡರಲ್ಲಿ ಹೇಳಿದಂತ ಮಾಯತಾನು, ಆಹಾ ನಾನು ಇಲ್ಲಿ ನಿಂತ ಮಧ್ಯ ಪ್ರಕಾರವಾಗಿ ಇಲ್ಲಿಂದ ನನಗೆ ಕೆಲವು ಕಾರ್ಯಭಾಗ ಆಗ್ಲಿಕ್ಕುಂಟು, ಹಲವಾರು ಜಾಗಿಗೆ ಹೋಗಿ ಕೆಲವಾರು ಉತ್ತಮವನ್ನು ನಿರ್ಮಿತ ಮಾಡಬೇಕು ಅಂತ ಸಂದರ್ಭ ತನ್ನ ಒಡೆಯಲ್ಲಿ ಭಾಷೆ ಕೊಟ್ಟೆ. ಗ್ರಾಮ ಗ್ರಾಮ, ಜಾಗು ಜಾಗು, ಕುಟುಂಬ ಕುಟುಂಬ, ಮನೆತನಕ್ಕೆ ಹೋಗಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಾವಾಳಿಯ ಅವರಿಗೆ ತಲೆ ಮಂಡೆಯನ್ನು ಹಿಡಿಸಿಕೊಂಡು ಮನಸ್ತಾಪ ಮಾಡಿಸಿ ತೀರ್ಮಾನ ಕಕ್ಕಿ ಕಳಿಸಿಕೊಡು ಅನ್ನೋ ಭಾಷೆ ಕೊಟ್ಟು ಬಂದಂತ ಮಾಯತಾನ ಅಲ್ವಾ ಭಟ್ರೆ? ನೋಡ್ಲಿಕ್ಕೆ ತಾನು ಚಂದ ಅಲ್ವಾ? ಶಾಂತ ರೂಪ ಅಲ್ವಾ ನಾನು ಅಲ್ವಾ? ತಪ್ಪಿ ಹೋದಂತ ಆದ್ರೆ ಧರ್ಮ ಪ್ರಕಾರವಾಗಿ ಅಧರ್ಮವನ್ನು ಒಳಿಸುವಂತ ಮಾಯತಾನು ಅಲ್ವಾ ಭಟ್ರೆ? ಏನೋ ಧರ್ಮ ಪ್ರಕಾರವಾಗಿ ಸ್ಥಳದಲ್ಲಿ ಬಿಟ್ಟು ತನ್ಮಧ್ಯ ಪ್ರಕಾರವಾಗಿ ಧರ್ಮಸ್ಥಳದಿಂದ ಕಾಂತವಾರ ಪಂಜಲಿಯನ್ನು ನಾಮಧಾರಣೆ ಮಾಡಿಕೊಂಡು ತದನಂತರ ಮಿಜಾರು ಐಂದಾಳ ಪಟ್ಟದಲ್ಲಿ ಅಲೇರ್ದಾಯ ಪಂಜುಲೆಯನ್ನು ನಾಮಧಾರಣೆ ಮಾಡಿಕೊಂಡು ದೆಂದೂರ ತನ್ಮಧ್ಯ ಪ್ರಕಾರ ದೆಂದೂರ ಪಂಜುರ್ಲಿ, ಕಾಪು ಕಲ್ಲಿಯಲ್ಲ ಸೀಮೆಯಲ್ಲಿ ಕಲ್ಲಿಯಲ್ಲ ಪಂಜುರ್ಲಿ, ಬಗ್ಗು ತನ್ಮಧ್ಯ ಪ್ರಕಾರ ಕಲ್ಮಾಡಿಯಲ್ಲಿ ಬಗ್ಗು ಪಂಜರ್ಲಿ ಅನ್ನುವ ನಾಮಧಾರಣೆ ಮಾಡಿಕೊಂಡು ಬಂದಂತ ಮಾಯತಾಣ ಭಟ್ರ. ತದನಂತರ ಧರ್ಮ ಪ್ರಕಾರ ಹಲವಾರು ಕ್ಷೇತ್ರ ಹೋಗಿ ತನ್ಮಧ್ಯ ಪ್ರಕಾರ ನೋಡುವಂತ ಸಮಯ ಗ್ರಾಮದಲ್ಲಿ ಮಹಲಿಂಗೇಶ್ವರ ದೇವರ ಅಷ್ಟಪಾದಕ್ಕೆ ತಲೆಬಾಗಿಕೊಂಡು ಈ ಭೂಮಿಯ ನಾಗ ಬ್ರಹ್ಮದೇವರ ಚಿತ್ತ ಪಡೆದುದು ಧರ್ಮ ಪ್ರಕಾರ ನಿಂಜೂರು ಬೆಟ್ಟಿನ ಮಣ್ಣಿನಲ್ಲಿ ಯಾವ ರಾಣಿಯಲ್ಲಿ ಬಂದಿದೆ ಅನ್ನೋ ಲೆಕ್ಕಾಚಾರ ಮಾನವರಿಗೆ ಕೊಟ್ಟಂತ ಲೆಕ್ಕ ತಾನಲ್ಲ. ಏನ್ ಹೇಳ್ತೀರಿ ಭಟ್ರೆ ಅಲ್ವಾ? ಧರ್ಮ ಪ್ರಕಾರ ಈ ಸ್ಥಳ ಜಾಗಿನಲ್ಲಿ ಅದೆಷ್ಟೋ ಸಮಯದಿಂದ ಕಾಟು ಶಿಲೆಯಲ್ಲಿದ್ದಂತ ಮಾಯಂತಾದ್ರೂ ಹೂ ಹಾಕುವಲ್ಲಿ ಹೂ ಎಸಲಾಕಿ ತನ್ನನ್ನು ಆರಾಧನೆ ಮಾಡಿಕೊಂಡು ಬಂದ 10 ಸಂವತ್ಸರು ಬ್ರಾಹ್ಮಣ ಕುಟುಂಬ ಅಲ್ವಾ? ಅದೇ ರೀತಿ ಇವತ್ತಿನ ದಿನ ಹಲವಾರು ಕ್ಷೇತ್ರದಲ್ಲಿ ಅಂಗಳ ತನ್ಮಧ್ಯ ಪ್ರಕಾರ ಶ್ರೀನಿವಾಸ ದೇವರ ಕಟ್ಟೆ ಇಲ್ಲದಂತ ಅಂಗಳ ಇಲ್ಲ, ತಾನು ಹೋಗದಂತ ಮನೆ ಇಲ್ಲಲ್ವ ಬಿಟ್ರೆ ಯಜಮಾನ ಶಕ್ತಿ ಪ್ರಧಾನ ಶಕ್ತಿಯೇ ಪಂಜುರ್ಲಿ ಅನ್ನುವ ಲೆಕ್ಕಾಚಾರ ಅಲ್ವಾ? ಇವತ್ತಿನ ದಿನ ಧರ್ಮ ಪ್ರಕಾರ ಕೂಡು ಕುಟುಂಬ ಗ್ರಾಮ 10 ಸಂವತ್ಸರು ಈ ಕಟ್ಟು ಗ್ರಾಮ ತನ್ಮಧ್ಯ ಪ್ರಕಾರವಾಗಿ ಆಗುವಂತ ಕಾರ್ಯಭಾಗ ಜಲ ತನ್ಮಧ್ಯ ಪ್ರಕಾರವಾಗಿ ಜಲಬದಿಯಲ್ಲಿ ಧರ್ಮ ಪ್ರಕಾರವಾಗಿ ಮೆರೆದಾಡಿಕೊಂಡು ಬಂದ ನಾಗಬ್ರಹ್ಮದೇವರ ಆರಾಧನೆ ಪ್ರಕಾರವಾಗಿ ದೂತ ಸಾನ್ನಿಧ್ಯ ಪ್ರಕಾರ ವರ್ತೇಶ್ವರಿ ಪಂಜಲೆಯನ್ನ ನಾಮಧಾರಣೆ ಮಾಡಿಕೊಂಡು ಬಂದಂತ ಹೊತ್ತು ಅಲ್ವಾ? ಒಂದನೇ ರೂಪ ತನ್ನ ಮಧ್ಯ ಪ್ರಕಾರವಾಗಿ ಭಟ್ರೆ ಏನೋ ನಿಮ್ಮ ಒಂದು ಭಕ್ತಿಯ ಪ್ರಕಾರವಾಗಿ ಪ್ರಥಮದಲ್ಲಿ ಗಗ್ಗಾರ ಬಲಿಯಲ್ಲಿ ಬರುವಂತ ಸಮಯ ನನ್ನ ಇವತ್ತಿನ ಸೇವೆ ಕಟ್ಟಂತ ಕುಟುಂಬವನ್ನು ಮುಂದಿಟ್ಟು ಕೊಟ್ಟಂತ ಪ್ರಸಾದ ಯಾವ ರೀತಿ ಉಂಟು ಭಟ್ರೆ? ಆಕಾಶಕ್ಕೆ ಆರಿಸಿಕೊಟ್ಟಂತ ಪ್ರಸಾದ ಪರಿಪೂರ್ಣವಾದಂತ ಸೇವೆಯನ್ನು ತಾನು ತನ್ಮಧ್ಯ ಪ್ರಕಾರ ಒಡೆಯನ ಒಂದು ಅಪ್ಪಣೆ ಪ್ರಕಾರ ಸ್ವೀಕಾರ ಮಾಡಿರ್ತೇವೆ ಎನ್ನುವ ಲೆಕ್ಕಾಚಾರ ಸೂಚನೆ ನಿಮ್ಮ ಪಾಲಿಗೆ ಅಲ್ವಾ? ಅದೇ ರೀತಿ ಇವತ್ತು 2ನೇ ಅವತಾರದಲ್ಲಿ ಅಗ್ನಿಯಲ್ಲಿ ಬಂದು ತನ್ಮಧ್ಯ ಪ್ರಕಾರವಾಗಿ ಅಗ್ನಿಯಲ್ಲಿ ಆಡಿಕೊಂಡು ಅದೇ ರೀತಿ 4 ದಿಕ್ಕು ತನ್ಮಧ್ಯ ಪ್ರಕಾರ ಬಣ್ಣದವರಿಗೆ ಬಣ್ಣ, ನೀರಿನವರಿಗೆ ನೀರು, ಕುರ್ಪದವರಿಗೆ ಕುರ್ಪ ಸದುತ್ತರ ಹೇಳಿಕೊಂಡು ಕಡೇ ಓಟದ ಬಲಿ ತನ್ನದ್ದು ಪ್ರಥಮ ಸ್ನಾನ, ಮಧ್ಯಸ್ಥಾನ, ನ್ಯಾಯಸ್ಥಾನಕ್ಕೆ ಬಂದಂತ ಹೊತ್ತು ಕಟ್ಟುಗಳೇ ಏನೋ ಇವತ್ತಿನ ಧರ್ಮ ಪ್ರಕಾರವಾಗಿ ನಾಗನಿಗೆ ನಾಗಮಂಡಲ, ಬ್ರಹ್ಮನಿಗೆ ಬ್ರಹ್ಮೋತ್ಸವ, ಆದಿಶಕ್ತಿ ಜಗನ್ಮಾತೆ ತಾಯಿಗೆ ಕುಂಕುಮರ್ಚನೆ, ಗಂಡಾ ಸೇವೆ, ತ್ರಿಕಾಲಾದಿ ಅಲಂಕಾರ, ಹೂವಿನ ಪೂಜೆ, ದೈವ ತನ್ಮಧ್ಯ ಪ್ರಕಾರ ಅದೇ ರೀತಿ ದೇವರಿಗೆ ಕಟ್ಟೆ ಪೂಜೆ, ಬಲಿ ತನ್ಮಧ್ಯ ಪ್ರಕಾರ ರಥೋದಲ್ಲಿ ಅಹೋರಣ ತನ್ಮಧ್ಯ ಪ್ರಕಾರವಾಗಿ ಪಲ್ಲಕ್ಕಿ ಉತ್ಸವ, ನಂತರ ತನ್ಮಧ್ಯ ಪ್ರಕಾರ ದೈವಗಳಿಗೆ ತನ್ಮಧ್ಯ ಪ್ರಕಾರ ಸಿರಿ ಸಿಂಗಾರ ಸೇವೆ, ಧರ್ಮ ನೇಮಸ್ಥೆಗೆ ಸರಿ ಸಮಾನವಾದಂತಹ ಸೇವೆ ಅಲ್ವಾ ಭಟ್ರೆ? ಅಲ್ವಾ ಕರ್ತುಗಳೇ? ಏನೋ ಹೆಚ್ಚಿನ ದಿನ ತನ್ಮಧ್ಯ ಪ್ರಕಾರವಾಗಿ ಕೂಡಿದಂತ ಸದ್ಭಕ್ತರ ತನ್ಮಧ್ಯ ಪ್ರಕಾರವಾಗಿ ಕೊಡುವಂತ ಸೇವೆ ತಾನು ಸ್ವೀಕಾರ ಮಾಡುವ ಹೊತ್ತು
ನಿಮಗೆಲ್ಲ ಇವತ್ತಿನ ದಿನ ಆಯಾಸದ ಹೊತ್ತು, ನನಗೆ ಉಲ್ಲಾಸದ ಹೊತ್ತಲ್ವ ಭಟ್ರೆ? ಸಂತೋಷ. ಹೌದೌದು. ಏನೋ ಇವತ್ತಿನ ದಿನ ಆ ನಿದ್ರೆಯನ್ನು ಬದಿಗಿಟ್ಟುಕೊಂಡು ನಮ್ಮ ಧರ್ಮ ಪ್ರಕಾರ ನಿಂಜೂರು ಬೆಟ್ಟಿನ ದೈವ ಪಂಜುರ್ಲಿಯ ಒಂದು ಸೇವೆ ಮಾಡಬೇಕು. ಆ ಸೇವೆಯನ್ನು ನೋಡಿದ ಮೇಲೆ ನಮ್ಮ ಪಾಲಿಗೆ ಬರುವಂತ ಕಷ್ಟ ನಷ್ಟವನ್ನು ದೂರ ಮಾಡಿಕೊಂಡು ಭವಿಷ್ಯತ್ ಕಾಲದಲ್ಲಿ ನಾವು ಮುಂದಿಟ್ಟಂತ ಹೆಜ್ಜೆಗೆ ಏನಾದ್ರೂ ಒಂದು ಅನುಗ್ರಹ ಮಾಡಿ ಕೊಡುವ ಪಂಜುರ್ಲಿ ಅನ್ನೋ ಭಕ್ತಿಯಿಂದ ಬಂದ ಅದೆಷ್ಟೋ ಭಕ್ತರಿದ್ದಾರೆ. ಹೌದೌದು, ಎಲ್ಲರೂ ಅದೇ ದೃಷ್ಟಿಯಿಂದನೇ ಬಂದವರು ಅಲ್ವಾ ಭಕ್ತಿ? ಖಂಡಿತ ಸತ್ಯ. ಏನೋ ನಿಮ್ಮ ಒಂದು ಭಕ್ತಿಯ ಪ್ರಕಾರ ಈ ಸರಿಯಾಗಿ ಒಂದು ಪೂಜಾ ಪುನಸ್ಕಾರ ಸ್ವೀಕಾರ ಮಾಡಿದಂತ ಮಾಯ ತಾನು ಸೇವೆಯನ್ನು ಸ್ವೀಕಾರ ಮಾಡುವಂತ ಹೊತ್ತು ಭಕ್ತರೆ, ಏನು ಇವತ್ತಿನ ದಿನ ಕೊಡುವಂತ ಸೇವೆ ಹೇಗೆ? ಆಯಕ್ಕ ನ್ಯಾಯಕ್ಕ ದೂರಿಗ ದುರ್ಜನಕ್ಕ ಹೇಳಿದಂತರ್ಕೆಯ ವರ್ಷಾದಿಯ ಕಾಲವಾದಿಯ ಯಾವ ರೂಪದ ಸೇವೆ ಭಟ್ರೆ? ನೋಡುವ ಸೇವೆ ಕೊಟ್ಟವ್ರ ಮುಂದೆ ಕೇವಲ ಒಂದು ದೇವರ ಸೇವೆ ಮಾಡಬೇಕು.